ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಪ್ರಸ್ತುತ ಸಮಾಜ ಬದಲಾಗ್ತಾ ಇರುವ ಕಾಲಘಟ್ಟದಲ್ಲಿ ಪತ್ರಿಕಾ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಸಂಪನ್ಮೂಲ ವ್ಯಕ್ತಿ ಪತ್ರಕರ್ತ ಸುರೇಶ್ ಚೆರಿಮನೆ ಅಭಿಪ್ರಾಯಪಟ್ಟರು. ಶನಿವಾರ ಸಂತೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ಥಳೀಯ ಭಾರತಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ನಡೀತಾ ಇರುವ ವಾರ್ಷಿಕ ಶಿಬಿರದಲ್ಲಿ ಪ್ರಸ್ತುತ ಸಮಾಜದಲ್ಲಿ ಪತ್ರಿಕಾ ಮಾಧ್ಯಮಗಳ ಪಾತ್ರ ಎಂಬ ವಿಷಯದ ಕುರಿತು ಅವರು ಮಾತನಾಡಿದರು. ಅಕ್ಷರ ಮಾಧ್ಯಮ ಇದು 4 ವಿಭಾಗಗಳಿವೆ. ಅಕ್ಷರ ಮಾಧ್ಯಮದಿಂದ ನ್ಯೂಸ್ ಪೇಪರ್ ಅದು. ಎರಡನೇದಾಗಿ ಸ್ವಲ್ಪ ವರ್ಷಗಳ ಕಳೆದ ನಂತರ ಅದಕ್ಕಿಂತ ಮೊದಲು ರೇಡಿಯೋ ಆದಮೇಲೆ ವಿದ್ಯುತ್ ದೃಶ್ಯಗಳ ಮೂಲಕ ಮಾಧ್ಯಮಗಳು ಅದನ್ನು ಚೇಂಜಸ್ ಆಗುತ್ತೆ. ಅದೇ ಟಿವಿ ಚಾನಲ್. ಅದಾದ ನಂತರ ಈಚೆಯನ್ನು 2005ರಲ್ಲಿ ಸೋಷಿಯಲ್ ಮೀಡಿಯಾ ಈಗ ಅದನ್ನೆಲ್ಲ ಸೇರಿಸಿ ಒಂದು ಪತ್ರಿಕೆ ಅಂತಿದ್ದಲ್ವಾ, ಈಗ ಎಲ್ಲ ಸೇರಿಸಿ ಪತ್ರಿಕೆ ಮತ್ತು ಮಾಧ್ಯಮ ಅಂತ ಮಾಡ್ತಾರೆ, ಮಾಸ್ ಕಮ್ಯುನಿಕೇಶನ್ ಅಂತ ಮಾಡ್ತಾರೆ. ಅದರಿಂದ ಈಗಿನ ಪ್ರಸ್ತುತ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೆ ಮತ್ತು ಮಾಧ್ಯಮದ ಪಾತ್ರ ಅಂತ ಬದಲಾಗಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅಕ್ಷರ ಮಾಧ್ಯಮವನ್ನು ಬಹಳ ವರ್ಷಗಳ ಕಾಲ ನಡಿ, ಆದರೆ ಇದಕ್ಕೆ ಇನ್ನೊಂದು ಗೌರಿ ಬಂದಿದ್ದೇವೆ. ನಾವು ಪ್ರತಿ ನಿಮ್ಮ ಕಾಲೇಜಿನ ಎಸ್ ಕ್ಯಾಂಪ್ ಪ್ರತಿ ವಿಷಯದಲ್ಲಿ ನಾವು ಹೇಳಿ ಬಂದಿದ್ದೇವೆ. ಆದರೆ ದೃಶ್ಯ ಮಾಧ್ಯಮದಲ್ಲಿ ಬರಲ್ಲ, ಅಂದರೆ ಲೋಕಲ್ ಚಾನಲ್ ಬಂದಿದ್ದೇವೆ. ಆದರೆ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರೀಯ ಮಟ್ಟದಂತಹ ನ್ಯೂಸ್ ಚಾನಲ್ಸ್ಗಳಲ್ಲಿ ಬರಲ್ಲ. NSC ಕ್ಯಾಂಪ್ ಪತ್ರಗಳು ಅದನ್ನು ನಾವು ನ್ಯೂಸ್ ಕೊಡ್ತೇವೆ. ಇವತ್ತಿನ ಮಟ್ಟಿಗೆ ಬಹಳ ಡೌಟ್ ಇದೆ. ಯಾಕೆಂದರೆ ಟಿವಿ ಚಾನಲ್ ಬರುವಂಥದ್ದು ಎಲ್ಲ ನಾವು ಒಬ್ಬ ಪತ್ರಕರ್ತರಾಗಿ ನಮ್ಮದೇ ಕೂಡ ಅದರಲ್ಲಿ ಒಂದು ಮಾಸ್ ಕಮ್ಯುನಿಕೇಷನಲ್ಲಿ ಕೂಡ ಅದು ಇರುತ್ತೆ. ಯಾವುದು ವಿಷಯ ಮಾಧ್ಯಮಗಳು ಬರುತ್ತೆ. ಆದರೂ ಕೂಡ ನಾವು ಏನು ಹೇಳ್ತೇವೆ, ವಿಷಯ ಮಾಧ್ಯಮದಲ್ಲಿ ಒಂದು ವಿಚಾರ ಯಾವುದೋ ಇರುತ್ತೆ. ಆ ವಿಚಾರನ ಬೆಳಗ್ಗೆ ಶುರುವಾದರೆ 2 ದಿವಸವರೆಗೆ ಊಟ. ಕಾರ್ಯಕ್ರಮದಲ್ಲಿ ಶಿಬಿರಾಧಿಕಾರಿ ಹರೀಶ್ ಕುಮಾರ್ ಮಾಗಲು ಮಾಹಿತಿ ನೀಡಿ, ಇಂತಹ ಶಿಬಿರಗಳಿಂದ ಮಕ್ಕಳು ಅನೇಕ ಹೊಸ ಕಲಿಕೆಗಳಿಂದ ಕಲಿಯುತ್ತಾರೆ ಎಂದರು. ಮತ್ತೆ ಸುಮಾರು ನಾಲೆಜ್ ಬಂದಿದೆ. ನನ್ನ ಹೆಸರು ಸುರೇಂದ್ರ SURENDRA ಅಲ್ವಾ? ನೀವು ಹೇಳಿದ್ರಿ ಇದನ್ನ. ಮೊಬೈಲಲ್ಲಿ ಇಂಗ್ಲಿಷ್ ಅಷ್ಟು ನಾಲೆಜ್ ಇದ್ದವರು ಏನು ಬರ್ತಾರೆ, SUNDRA ಆರಿ ಬಿಟ್ಟು ಸುಂದರ ನೋಡು. ಇಂಥವನು ನನ್ನ ಸುಂದರ ಅಂತ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂದರೆ ಆ ಮಗು ನನ್ನ ಗಂಟೆ ಇಲ್ಲ, ನಿಮ್ಮದೇ ಸುಂದರ ಇದ್ದಾರೆ ಅಲ್ವಾ? ಆರಿ ಬಿಟ್ಟರೆ ಆಯ್ತು, ಸುರೇಂದ್ರ ಅವರು ಸುಂದರ ಅಲ್ಲ, ನಾ ಸುಂದರ ಹೋಗಿದ್ದೆ, ನಾನು ಹೆಂಡತಿದ್ದೆ ಸರಿ ಅಲ್ವಾ? ಹಾಗಾಗಿ ಮೊಬೈಲನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾವ ಯಂಗ್ಸ್ಟರ್ಸು ಕೂಡ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ. ನನಗೆ ಅನಿಸ್ತದೆ ನನ್ನ ಮಕ್ಕಳನ್ನು ಸೇರಿ ಎಲ್ಲವೂ ಕೂಡ ದುರ್ಬಳಕೆ ಆಗ್ತಾ ಇದೆ. ಹಿಡಿದ ಒಪ್ಪಳ್ತಾರೆ ಇವ, ನನ್ನ ಮೊಬೈಲಲ್ಲಿ ನಿಮ್ಮ ಕೈ ಕೊಟ್ಟರೆ ನನಗೆ ಬರುತ್ತೆ, ಅದಕ್ಕಿಂತ 100 ಪಟ್ಟು ನೀವು ಅಪ್ಡೇಟ್ ಮಾಡಿ ಬರ್ತಾ ಇದೆ. ನನಗೆ ಕಾಮೆಂಟ್ಸ್ ಮಾತ್ರ ಗೊತ್ತು, ಫೇಸ್ಬುಕ್ ನೋಡಿ ಗೊತ್ತು, ವಾಟ್ಸಪ್ ನೋಡಿ ಗೊತ್ತು, ಇನ್ಸ್ಟಾಗ್ರಾಮ್ ನೋಡಿ ಗೊತ್ತು, ಮತ್ತೆ ಎಕ್ಸ್ಟ್ರಾ ಆ್ಯಪ್ಗಳನ್ನು ಯೂಸ್ ಮಾಡಿ ಗೊತ್ತಿಲ್ಲ. ಆದರೆ ಈಗ ನಮ್ಗೆ ಅದು ಎಕ್ಸ್ಪರ್ಟ್ ಆಗ್ತದೆ. ಎಡಿಟ್ ಆಗಬೇಡಿ. ವಿಶೇಷವಾಗಿ ಅವರು ಪ್ರಜ್ಞಾವಂತರಿಂದ ಎಡಿಸಿದ್ದಾರೆ. STMC ಉಪಾಧ್ಯಕ್ಷ ಮದನ್ ಮಾತನಾಡಿ, ಇಂದು ಸಾಮಾಜಿಕ ಜಾಲ ಎಷ್ಟು ಉಪಯುಕ್ತ ಅಷ್ಟೇ ಮಾರಕವಾಗಿದೆ ಎಂದರು. ಹಿಂದೆ ನೂರಾರು ಜನರ ಹೋರಾಟದ ಶ್ರಮ ಇದೆ ಅನ್ನುವಂಥದ್ದು. ಒಂದು ಫೋಟೋವನ್ನು ನಾವು ಅಲ್ಲಿ ಸೈಡಲ್ಲಿ ಹಾಕಿ ಚಾನಲ್ ಮಾಡಿ ತಗೊಂಡೋಗ್ತೀವಿ ಅಂದರೆ ಅದೆಷ್ಟು ಜನರ ಕೈಯಲ್ಲಿ ಆಗಿರ್ತದೆ. ಒಂದು ಶರ್ಟ್ ಇವತ್ತು ಶರ್ಟ್ ಆಗಿದೆ, ಒಂದು ಬಟ್ಟೆ ಇವತ್ತು ಶರ್ಟ್ ಆಗಿ ಮಾರ್ಪಾಡಾಗಿದೆ ಅಂದರೆ ಎಷ್ಟು ಜನರ ಕೈಚಳಕ ಆ ಶರ್ಟಿಗೆ ಇದೆ ಅನ್ನುವಂಥದ್ದು ಇವತ್ತು ದೃಶ್ಯ ಮಾಧ್ಯಮ ಅಥವಾ ಅಕ್ಷರ ಮಾಧ್ಯಮ ಅನ್ನೋದನ್ನ ಕಣ್ಕಣಕ್ಕೆ ಆಗಿದೆ ಅನ್ನುವಂಥದ್ದು. ಈಗ ಅವರಿಗೆ ಇದೀಗ ನಮ್ಮ ಮಾಧ್ಯಮ ಮಿತ್ರರಾದಂಥ ನಮ್ಮ ಸಹೋದರರಾಗಿರ್ತಕ್ಕಂಥ ಚೆರಿಮನೆ ಸುರೇಶ್ ಅವರಿಗೆ ಈ ಒಂದು ರಾಷ್ಟ್ರೀಯ ಯೋಜನೆಯ ಘಟಕ ಆಗಿದೆ ಅಂತೇಳಿ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಇವತ್ತು ನಮ್ಮೆಲ್ಲ ವಿಚಾರಗಳನ್ನ ದೃಶ್ಯ ಮಾಧ್ಯಮ ಇದನ್ನ ನಾನು ಮನೆ ಬಂದ್ಕೂಡಲೇ ನಮ್ಮ ಚೆರಿಮನೆ ಸುರೇಶ್ ಅವರು ಕಾಲ್ ಮಾಡಿದ್ರು, ಸರ್ ನಿನ್ನೆ ಬರಲಿಕ್ಕಾಗಿಲ್ಲ, ನಮ್ಮ ಜವಾಬ್ದಾರಿಯಾದಂಥ ಕೆಲಸ ಒತ್ತಡದಲ್ಲಿ ಆಚೆ ಹೋಗಿದ್ವಿ, ಸೊ ದಯಮಾಡಿ ಅದನ್ನು ನೀವು ಈಗ ಅಷ್ಟೇ ಸೆಟ್ ಮಾಡಿ ಇವತ್ತೇ ಬೆಳಿಗ್ಗೆ ಮಾಧ್ಯಮದಲ್ಲಿ ಬರುತ್ತೆ ಅಂತ. ಈ ಥರ
ಹೌದಲ್ಲ ಹೇಳಿ ಮಾಡ್ತಾ ಇದ್ದೀರಿ ನೀವು ಎಷ್ಟು ದಿನ ಮಾಡ್ತೀರಿ ಈ ಥರ ಯೋಜನೆಗಳು ಬೇಡ ಅಂತ ಯಾರು ಬೇಕಲ್ಲ ಆದರೆ ಈ ಯೋಜನೆಗಳು 14-15 ಏನು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಶಿಬಿರದಲ್ಲಿ ಆ ಯೋಜನೆಗಳನ್ನು ನೀವು ಏನು ಮಾಡಬೇಕಂದ್ರೆ ಕೆಲವೊಂದೆಲ್ಲ ಮಾಡೋಕ್ಕಾಗಲ್ಲ ಡೈಲಿ ನೀವು ಮಧ್ಯಾಹ್ನ ಭೋಜನ ವಿಶ್ರಾಂತಿ ಎಲ್ಲರೂ ಸಿಗಲ್ಲ ಹಾಗಾಗಿ ಏನು ಮಾಡಬೇಕಂದ್ರೆ ಮೇನು ಏನು ವ್ಯಾಯಾಮ ಈ ಥರ ಕಾರ್ಯಕ್ರಮ ಪ್ರತಿನಿತ್ಯ ಮಾಡಬೇಕು ಮಕ್ಕಳುಗಳು ಗೊತ್ತಾಯ್ತಾ ಅಪ್ಪ ಏನು ಕೇಳಿಸ್ತಾ ಇದೆ ರೂಪಾಯಲ್ಲಿ ಏನು ಕೇಳಿಸ್ತು 14-15 ಯೋಜನೆಗಳು ಹಾಕೊಂಡಿದ್ದೀರಲ್ಲ ಇದನ್ನು ಪ್ರತಿನಿತ್ಯ ನೀವು ಅಭ್ಯಾಸ ಮಾಡಬೇಕು ಬರೀ ನೀವು ಇವಾಗ ಒಂದು 7 ದಿನ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ರೆ ಸಾಲಲ್ಲ ಆಯ್ತಲ್ಲ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಎಲ್ಲ ಶಾಲೆಗಳನ್ನು ಮಾಡಬೇಕು ಅಂತ ಅನ್ಕೋತೀನಿ ಇವಾಗ ಬರೀ ಕಾಲೇಜ್ ಮಕ್ಕಳು ಮಾತ್ರ ಮಾಡಬೇಕಂತ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ, ನನಗೆ ಬೇಕಾದ್ದು ಕಬ್ಬಿಣದಂಥ ನರಗಳು, ಉಕ್ಕಿನಂಥ ಸ್ನಾಯುಗಳು, ಹಾಗೆ ಸಿಡಿಲಿನಂಥ ಮನಸ್ಸುಗಳು ಅಂತ ಕೆಲವೇ ತರುಣದಿಂದ ದೇಶದ ಭವಿಷ್ಯವನ್ನೇ ನಾವು ಬದಲಾಯಿಸಬಹುದು. ಅಂತ ಬದಲಿಸುವಂಥ ತರುಣರನ್ನು ನಮಗೆ ಇಲ್ಲಿ ಈ ಭಾರತೀಯ ಕಾಲೇಜಿನಲ್ಲಿ ಶಿಬಿರಾರ್ಥಿಗಳಾಗಿ ಕೊಡುಗೆಯಾಗಿ ಈ ದಿನ ಒಂದು NSS ಕ್ಯಾಂಪ್ ನಡೆಸೋದಕ್ಕೆ ಕೊಟ್ಟಿದ್ದಾರೆ. ನಾನು ಮೊದಲನೇದಾಗಿ ಶಿಬಿರಾಧಿಕಾರಿಗಳಿಗೆ ಅವರು ಹಾಗೂ ಇಡೀ ತಂಡಕ್ಕೆ ನಾನು ಶಾಲೆಯ ಪರವಾಗಿ ತುಂಬ ಹೃದಯದ ಜೋರನ್ನು ಚಪ್ಪಾಳೆ ನೀಡಿ ಧನ್ಯವಾದ. ಸದಸ್ಯರಾದ ಶಶಿಕಲಾ, ಡಿಇ ಸುರೇಂದ್ರ, ಬಿಎಂ ಪೊನ್ನಪ್ಪ, ಪತ್ರಕರ್ತ ದಿನೇಶ್ ಮಾಲಂಬಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು.